ತಮಗೆಲ್ಲರಿಗೂ ಪ್ರಣಾಮಗಳು. ಜೀವನ ಒಂದು ಸುದೀರ್ಘವಾದ ಯಾತ್ರೆ. ನಮ್ಮ ಜೀವನದ ದಿವ್ಯ ಯಾತ್ರೆಯಲ್ಲಿ ಸಾಮಾನು ಕಡಿಮೆ ಇರಬೇಕು, ಜ್ಞಾನ ಹೆಚ್ಚಿರಬೇಕು. ಆಗ ಯಾತ್ರೆ ಸುಗಮವಾಗಿ ಸಾಗುತ್ತದೆ. ಹೇಗೆ ಅಂತರಿಕ್ಷದಲ್ಲಿ ಯಾತ್ರೆ ಮಾಡುವಾಗ ಲಗೇಜು ಪರಿಮಿತ ತೂಕದಲ್ಲಿ ಒಯ್ಯುವ ನಿಯಮವಿದೆಯೋ, ಹಾಗೆ ಮನುಷ್ಯ ಪಂಚತತ್ವಗಳಲ್ಲಿ ನಮ್ಮ ಸೂಕ್ಷ್ಮವಾದ ಮನಬುದ್ಧಿ ಬೆರೆಯುವುದಕ್ಕೆ, ವಿಶಾಲತೆಯ ಅನುಭವ ಪಡೆಯಲಿಕ್ಕೆ ನಮ್ಮ ತಲೆಯಲ್ಲಿ ನಕಾರಾತ್ಮಕ ವಿಚಾರ, ಬಾಹ್ಯ ವಿಷಯಗಳ ವಿಚಾರ ಭಾರ ಕಡಿಮೆಯಾದಷ್ಟು ಆಂತರಿಕ ಧ್ಯಾನದಲ್ಲಿ ಮನಮಗ್ನವಾಗಿ ಆತ್ಮ ಸಾಕ್ಷಾತ್ಕಾರವಾಗುತ್ತದೆ. ಹೀಗೆ ಮನಸ್ಸು ವಿಶ್ವದಷ್ಟು ವಿಶಾಲವಾದಾಗ ರಾಗದ್ವೇಷ ಅಸೂಯೆಗಳು ಅಳಿದು ಹೋಗುತ್ತವೆ. ಇದೇ ದಿವ್ಯ ಅಮರ ಜೀವನ. ಪ್ರಾಚೀನ ಕಾಲದಲ್ಲಿ ಅಷ್ಟ ಅಣಿಮಾದಿ ಸಿದ್ಧಿಗಳನ್ನು ಕುರಿತು ಹೇಳಿದರು. ಅಣಿಮ ಎಂದರೆ ಅಣುವಿನಷ್ಟು ಶರೀರ ಮನಸ್ಸು ಹಗುರಗೊಳ್ಳುವುದು. ಲಘಿಮ ಎಂದರೆ ಹತ್ತಿಯಷ್ಟು ಹಗುರವಾಗುವುದು. ಗರಿಮ ಎಂದರೆ ಪರ್ವತದಷ್ಟು ಭಾರವಾಗುವುದು. ಮಹಿಮಾ ಎಂದರೆ ಆಕಾಶದಷ್ಟು ವಿಶಾಲ ಮತ್ತು ದೊಡ್ಡವನಾಗುವುದು. ಪ್ರಾಕಮ್ಯ ಅಂದರೆ ತನ್ನ ಇಚ್ಛಾಶಕ್ತಿಯಿಂದ ಬೇಕಾದಲ್ಲಿ ಹೋಗಲಿಕ್ಕೆ ಶಕ್ತಿಯನ್ನು ಪಡೆದುಕೊಳ್ಳುವುದು. ಪ್ರಾಪ್ಯ ವಶಿತ್ವ ಎಂದರೆ ತನ್ನ ಸರ್ವೇಂದ್ರಿಯಗಳಲ್ಲಿ ಪಂಚತತ್ವಗಳಲ್ಲಿ ವಶೀಕರಣವನ್ನು ಪಡೆದುಕೊಳ್ಳುವುದು. ಹೀಗೆ ಅಷ್ಟ ಅಣಿಮಾದಿ ಸಿದ್ಧಿಗಳಿಂದ ಅಸಾಧ್ಯ ಕಾರ್ಯ ಮಾಡಿದರೆ ಆಧುನಿಕ ವಿಜ್ಞಾನ ಕಾಲದಲ್ಲಿ ಯಂತ್ರಗಳ ಸಹಾಯದಿಂದ ಆಕಾಶ ಮಾರ್ಗವಾಗಿ ಸಾವಿರಾರು ಜನರನ್ನು ಕರೆದುಕೊಂಡು ಹೋಗುವ ವಿಮಾನಗಳು ಕಂಡುಹಿಡಿದು ಸರ್ವರಿಗೂ ಉಪಯೋಗವಾಗುವ ವಿಜ್ಞಾನ ಯುಗದ ಪವಾಡವಿದು. ಮತ್ತು ಪ್ರಪಂಚದ ಸಮಸ್ತ ಮಾನವರನ್ನು ಆಕರ್ಷಿಸುವ ಮೊಬೈಲ್, ಭೂಮಿಯಲ್ಲೇ ಕುಳಿತು ಚಂದ್ರಮಂಡಲದಲ್ಲಿ ನಡೆಯುವ ಕಾರ್ಯಗಳನ್ನು ತಿಳಿಯುವುದು, ಗ್ರಹ ನಕ್ಷತ್ರಗಳ ಪರಿವರ್ತನೆ ಕ್ರಿಯಾಶೀಲತೆ ಅರಿಯುವುದು, ಸಮುದ್ರದಲ್ಲಿ ಅತಿವೇಗವಾಗಿ ಚಲಿಸುವ ಹಡಗುಗಳು, ಆಕಾಶಮಂಡಲದಲ್ಲಿ ಹೊಳೆಯುವ ದಿವ್ಯ ಸೂರ್ಯನ ಶಕ್ತಿ ಸಾಮರ್ಥ್ಯಗಳನ್ನು ಅರಿಯುವುದು, ಲಕ್ಷ ಕೋಟಿ ಗ್ರಂಥಗಳನ್ನು ಕಂಪ್ಯೂಟರ್ನಲ್ಲಿ ಸಂಗ್ರಹಿಸುವುದು, ಇದೆಲ್ಲ ಸಮಸ್ತ ಮಾನವ ಕುಲದ ಪ್ರಜ್ಞಾಬುದ್ಧಿಯ ವಿಕಾಸ. ಇಂಥ ಆಶ್ಚರ್ಯ ವಿಸ್ಮಯ ಕಾಲದಲ್ಲಿ ನಾವು ಇರುವುದು, ಇವುಗಳನ್ನು ಸರಿಯಾದ ಕ್ರಮದಲ್ಲಿ ಬಳಸುವುದು ಒಂದು ಮಹಾಯೋಗ. ಪ್ರಕೃತಿ ನಮ್ಮ ಸುತ್ತಮುತ್ತ ನಿರಂತರ ನಿಷ್ಕಾಮ ಕಾರ್ಯ ಮಾಡುತ್ತಿದೆ. ಸಮುದ್ರದಲ್ಲಿ ಸಾವಿರಾರು ತೆರೆಗಳು ಹೇಳುವಂತೆ ಆಕಾಶದಲ್ಲಿ ಅನಂತ ಮೇಘ ತೆರೆಗಳು ತೇಲಿ ತೇಲಿ ಬರುತ್ತವೆ. ಇದು ನಿತ್ಯ ನಡೆಯುವ ಪ್ರಕೃತಿಯ ವಿಸ್ಮಯ ಕಾರ್ಯದಿಂದ ನಮ್ಮ ಜೀವನ ಸಮೃದ್ಧವಾಗುತ್ತದೆ. ಇದನ್ನು ತಿಳಿಯುವುದು ವಿಜ್ಞಾನ. ಇದನ್ನು ಅರಿತು ಅನುಭವಿಸುವುದು ಆಧ್ಯಾತ್ಮ. ಮತ್ತು ವಿಜ್ಞಾನ ಆಧ್ಯಾತ್ಮ ಸಮೃದ್ಧವಾದ ಪ್ರಪಂಚದಲ್ಲಿ ಯಾವುದಕ್ಕೂ ಬದುಕಿಗೂ ಕೊರತೆಯಿಲ್ಲ. ಆದರೂ ಶಾಂತಿ ಸಮಾಧಾನ ಸಂತೃಪ್ತಿ ಪಡೆದುಕೊಳ್ಳಲಿಕ್ಕೆ ಒಂದು ಆದರ್ಶ ಜೀವನ ರೂಪಿಸಿಕೊಳ್ಳಬೇಕಾಗುತ್ತದೆ. ಮನುಷ್ಯ ಎಷ್ಟು ಎತ್ತರಕ್ಕೆ ಹೋಗುತ್ತಾನೆ ಅಷ್ಟು ಶ್ರೇಷ್ಠ ಜ್ಞಾನ ಬೆಳೆಯುತ್ತದೆ. ಹೀಗೆ ಆಕಾಶಮಂಡಲದಲ್ಲಿ ಹೋಗಿ ನಿಂತಾಗ ಇಂಥ ವಿಶಾಲ ಪೃಥ್ವಿಯೇ ಒಂದು ಬಿಂದುವಾಗಿ ಕಾಣುತ್ತದೆ. ಹಾಗೆ ಎಲ್ಲ ತತ್ವಕ್ಕಿಂತ ದೊಡ್ಡದಾದ ಸತ್ಯತತ್ವದಲ್ಲಿ ನಿಂತಾಗ ಮಹಾಪ್ರಜ್ಞೆ ಜಾಗೃತವಾಗುತ್ತದೆ. ಆಗ ಪರಿಮಿತಿ ತತ್ವಗಳು ನಾನು ನನ್ನದೆಂಬ ಅಹಂಕಾರ ಕಳಚಿ ಹೋಗುತ್ತದೆ. ಇಂಥ ಪರಮೋತ್ಕೃಷ್ಟ ಜೀವನಕ್ಕೆ ವಿಶ್ವವನ್ನು ಸುತ್ತುವುದು, ಕೋಶಗಳನ್ನು ಓದುವುದರಿಂದ ಪರಿಪೂರ್ಣ ಜೀವನಕ್ಕೆ ಸೋಪಾನವಾಗುತ್ತದೆ. ಭಾರತೀಯ ಋಷಿಗಳು ಕುರುವನ್ನೇ ವೇಹಕರ್ಮಾಣಿ ಜಿಜೀವಿಷೇಚ್ಛತಂ ಸಮಾಹ ಏವಂ ತಹಿ ನಾಣ್ಯತೆ ತು ಅಸ್ತು ನ ಕರ್ಮ ಲಿಪ್ಯತೆ ನರೇ. ನಾವು 100 ವರ್ಷಗಳ ಕಾಲ ಈ ಪ್ರಪಂಚದಲ್ಲಿ ಉತ್ತಮ ಕೆಲಸಗಳನ್ನು ಮಾಡುತ್ತಾ, ಪರಿವರ್ತನೆಗೊಳ್ಳುವ ಋತುಮಾನಗಳನ್ನು ಅನುಭವಿಸುತ್ತಾ, ಉತ್ಸಾಹ ಆನಂದದಿಂದ ಬದುಕುವ ಭರವಸೆ ಮತ್ತು ಎಷ್ಟೇ ಕಷ್ಟಗಳು ಬಂದರೂ ಧೈರ್ಯ ಆತ್ಮವಿಶ್ವಾಸದಿಂದ ಬಾಳುವ ಛಲಬಲಗಳು ತುಂಬಿಕೊಂಡು ಬಾಳಬೇಕು ಎಂದರು. ಇಷ್ಟೇ ಏಕೆ, ಇಲ್ಲಿರುವ ಪ್ರಕೃತಿ ಸೌಂದರ್ಯ, ಪಕ್ಷಿ ಪ್ರಾಣಿಗಳು, ವೈವಿಧ್ಯಮಯ ಜೀವ ಜಂತುಗಳನ್ನು ನೋಡುತ್ತಾ ಬಾಳಬೇಕು. ನಮ್ಮ ಬದುಕಿನಲ್ಲಿ ಬರುವ ಬಾಲ್ಯ, ಯೌವನ, ವೃದ್ಧಾಪ್ಯ ಇವು ಸಹಜಾವಸ್ಥೆಗಳು. ಇಲ್ಲಿ ನಾವು ಅನೇಕ ಮಿತ್ರರು, ಗುರುಗಳು, ತಾಯಿ ತಂದೆಯರಿಂದ ಶಿಕ್ಷಣ ಸಂಸ್ಕಾರಗಳನ್ನು ಪಡೆಯುತ್ತೇವೆ. ಶರೀರಕ್ಕೆ ಶಕ್ತಿ, ಬುದ್ಧಿಗೆ ಜ್ಞಾನ, ಹೃದಯಕ್ಕೆ ಭಕ್ತಿ ಮತ್ತು ಭಾವ ವಿಶಾಲತೆಯಿಂದ ಪರಿಪೂರ್ಣ ಜೀವನ ನಮ್ಮದಾಗುತ್ತದೆ ಎಂದರು.
12ನೇ ಶತಮಾನದಲ್ಲಿ ಸಾವಿರಾರು ಶರಣರು, ಕಾಯಿಕಯೋಗಿಗಳು, ದಾಸೋಹಿಗಳು, ಆತ್ಮಚಿಂತಕರು, ಶಿವಯೋಗನಿಷ್ಠರು ಮತ್ತು ಸರಳ ಜೀವನದೊಂದಿಗೆ ಪರಮೋತ್ಕೃಷ್ಟ ತತ್ವಚಿಂತನೆಗಳನ್ನು ಮಾಡಿದವರು. ಒಬ್ಬ ಸಿಮ್ಮಲಿಗೆಯ ಚಂದಮರಸರು ಶರಣರು ಹೇಳುತ್ತಾರೆ, ಏನೆಂದೆನಲಿಲ್ಲದ ಮಹಾಘನವು ತನ್ನ ಲೀಲೆಯಿಂದ ತಾನೇ ಸ್ವಯಂಭುಲಿಂಗವಾಯಿತು. ಆ ಲಿಂಗದಿಂದಾಯಿತು ಶಿವಶಕ್ತಾತ್ಮಕ. ಆ ಶಿವಶಕ್ತಾತ್ಮಕದಿಂದಾದುದು ಆತ್ಮ. ಆತ್ಮನಿಂದಾದುದು ಆಕಾಶ. ಆಕಾಶದಿಂದಾದುದು ವಾಯು. ವಾಯುವಿನಿಂದಾದುದು ಅಗ್ನಿ. ಅಗ್ನಿಯಿಂದಾದುದು ಅಪ್ಪು. ಅಪ್ಪುವಿನಿಂದಾದುದು ಪೃಥ್ವಿ. ಪೃಥ್ವಿಯಿಂದಾದುದು ಸಕಲ ಜೀವವೆಲ್ಲ. ಇವೆಲ್ಲ ನಿಮ್ಮ ನೆನಹಿನಿಂದಾದವು ಸಿಮ್ಮಲಿಗೆಯ ಚನ್ನರಾಮ. ಹೀಗೆ ಅವರು ಪಂಚಮಹಾತತ್ವಗಳನ್ನು, ಪರಮ ಸತ್ಯವನ್ನು, ಆ ಪರಮ ಸತ್ಯದಿಂದ ಈ ಎಲ್ಲ ತತ್ವಗಳು ಹೇಗೆ ನಿರ್ಮಾಣವಾದವು ಎಂಬುದನ್ನು ತಮ್ಮ ಸರಳ ಭಾಷೆಯಲ್ಲಿ ಸುಲಭವಾಗಿ ತಿಳಿಸಿದವರು ಶರಣರು. ಅವರು ಕಲಿತವರಲ್ಲ, ಆದರೆ ಆತ್ಮಚಿಂತಕರು. ಅವರ ಚಿಂತನ ಸಮಸ್ತ ಮಾನವ ಕುಲಕ್ಕೆ ಮಾರ್ಗದರ್ಶನ ಮಾಡುವಂಥದ್ದು. ಇಂಥ ಮಹಾನ್ ಶರಣರು ಕಾಯಕ ಯೋಗವನ್ನು ಮಾಡುತ್ತಾ ತಮ್ಮ ಸ್ವಾವಲಂಬನ ಸ್ವತಂತ್ರ ಜೀವನವನ್ನು ಸಾಗಿಸುತ್ತಾ ಬಾಳಿದ ಧೀರ ಪುರುಷರು. ಇಂದಿನ ಸಮಾಜದಲ್ಲಿ ಅವರ ಆದರ್ಶಗಳು ಅನುಕರಣೀಯ. ಇಂದಿನ ವಿಷಯ ಸಮಾಪ್ತಿ.